ರುಚಿ ರುಚಿಯಾದಂಥ ಬೆಳಗಿನ ತಿಂಡಿ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಮನೆಯಲ್ಲಿ ಒಂದು ಕಪ್ಪು ಮೊಸರಿತ್ತು ಅಂತ ಅಂದರೆ ನಾವು ಆರಾಮಾಗಿ ಈಸಿಯಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತಕ್ಕಂಥ ಒಂದೊಳ್ಳೆ ರವೆ ಉತ್ತಪ್ಪನ ಮನೆಯಲ್ಲೇ ಮಾಡ್ಕೋಬೋದು. ರವೆ ರೊಟ್ಟಿ, ರವೆ ದೋಸೆ, ರವೆ ಉಪ್ಪಿಟ್ಟು ಈ ಥರ ಒಂದೇ ಥರ ತಿಂದು ಬೇಜಾರಾಗಿತ್ತು ಅಂತ ಅಂದರೆ ಮನೆಯಲ್ಲಿ ಸ್ವಲ್ಪ ಮೊಸರಿತ್ತು ಅಂತ ಹೇಳಿದ್ರೆ ಈ ರೀತಿ ಒಂದು ರವೆ ಉತ್ತಪ್ಪನ ಮಾಡ್ಕೊಂಡು ತಿಂತು ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತಲೂ ಕೂಡ ಅನಿಸ್ತಾ ಇರುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ತುಂಬ ಈಸಿಯಾಗಿ ಹಾಗೆ ಅಷ್ಟೇ ಫಾಸ್ಟಾಗಿ ರವೆ ಉತ್ತಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಒಂದು ಬೌಲ್ನಲ್ಲಿ 1.5 ಬೌಲ್ನಷ್ಟು ಸಣ್ಣ ರವೆನ ತಗೋತಾ ಇದ್ದೀನಿ. ನಾವಿಲ್ಲಿ ರವೆನ ಹುರಿದುನಾರು ತಗೋಬೋದು, ಇಲ್ಲ ಅಂದರೆ ಹುರಿದೇನೂ ಕೂಡ ಹಾಗೆ ಕಲಿಸ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ 1/2 ಬೌಲ್ನಷ್ಟು ರವೆಗೆ 1 ಬೌಲ್ನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹಸಿಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ ಮತ್ತು ತುರಿದಿರ್ತಕ್ಕಂಥ ಕ್ಯಾರೆಟು ಮತ್ತು ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದನ್ನು ಯಾವುದೇ ರೀತಿ ಹುಳಿ ಬರ್ಸೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಆಲ್ರೆಡಿ ನಾವು ಮೊಸರನ್ನ ಹಾಕಿರೋ ಕಾರಣ ಇಮಿಡಿಯೇಟಾಗಿ ಕಲಿಸ್ಕೊಂಡು ನಾವು ಒಂದೊಳ್ಳೆ ಉತ್ತಪ್ಪನ ರೆಡಿ ಮಾಡ್ಕೋಬೋದು. ಹಾಗಾಗಿ ದೋಸೆ ಹದದ ರೀತಿಯಲ್ಲಿ ನಾನಿಲ್ಲಿ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ರವೆ ಸ್ವಲ್ಪ ಮೆದುವಾಗೋವರೆಗೂ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡ ನಂತರ ನಾವು ಯಾವ ರೀತಿ ದೋಸೆ ಬ್ಯಾಟರ್ನ ಮಾಡ್ಕೋತೀವಿ ಅದೇ ರೀತಿ ಅತಿ ಮಂದನೂ ಇಲ್ಲ ಅತಿ ತೆಳ್ಳೂ ಇಲ್ಲ, ಆ ರೀತಿ ಕಲಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಲಿಸ್ಕೊಂಡ ನಂತರ ತವಾನ ಇಟ್ಟು ಬಿಸಿ ಮಾಡಿಕೊಂಡು ಉತ್ತಪ್ಪನ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದೇ ರೀತಿ ತಿಂಡಿನ ಮಾಡಿ ತಿಂದು ಬೇಜಾರಾಗಿತ್ತು ಅಂತ ಅಂದಾಗ ಈ ಒಂದು ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ನೆಕ್ಸ್ಟ್ ನಾನಿಲ್ಲಿ ಇದನ್ನು ದೋಸೆ ರೀತಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಮುಚ್ಚಳನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡು ನೆಕ್ಸ್ಟ್ ಇದನ್ನು ಎರಡು ಕಡೆಯೂ ಬೇಯಿಸ್ಕೋಬೇಕಾಗತ್ತೆ. ನಾವು ಯಾವ ರೀತಿ ದೋಸೆನ ಬೇಯಿಸ್ಕೊತೀವಿ ಅದೇ ರೀತಿ ಬೇಯಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕೋಬೋದು, ಇಲ್ಲ ಅಂದರೆ ಬೇಡ. ಆರಾಮಾಗಿ ಒಂದು ಚೂರು ಕಿತ್ತೋಗ್ದೇ ನಮಗೆ ಇಲ್ಲಿ ರವೆ ಉತ್ತಪ್ಪ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬಾ ಗಡಿಬಿಡಿಯಲ್ಲಿ ಸಮಯ ಇಲ್ಲದೆ ಇದ್ದಾಗ ಈ ಒಂದು ರೀತಿಯ ಸಿಂಪಲ್ ಆದ ರವೆ ಉತ್ತಪ್ಪನ ಮಾಡ್ಕೊತು ಅಂತ ಅಂದರೆ ಬೆಳಗಿನ ತಿಂಡಿಗೆ ಪರ್ಫೆಕ್ಟಾಗಿ ರೆಡಿಯಾಗಿ ಹೋಗುತ್ತೆ. ಹಾಗೆಯೇ ಅಷ್ಟೇ ಸುಲಭವಾಗೂ ಕೂಡ ಮಾಡ್ಕೋಬೋದು. ಈ ರವೆ ಉತ್ತಪ್ಪಗೆ ಕಾಯಿ ಚಟ್ನಿ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಹಾಗಾಗಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ.